ಪಂಚಾಯತಿಯನ್ನ ಬಿಜೆಪಿ ತನ್ನ ವಶಕ್ಕೆ ಪಡೆದುಕೊಳ್ಳಲು ಸಾಧ್ಯ ಇದೆಯಾ? ಪ್ರಯತ್ನ ಪಟ್ರೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ. ಆ ತರ ಪ್ರಯತ್ನ ಪಟ್ರೆ ಫಲ ಸಿಗುತ್ತೆ. MLA MP ಚುನಾವಣೆಯಲ್ಲಿ ಲೀಡ್ ಬರುತ್ತೆ, ಪಂಚಾಯತಿ ಚುನಾವಣೆಯಲ್ಲಿ ಯಾಕೆ? ಕಾರಣ ಏನಂದ್ರೆ ನಮ್ಮಲ್ಲಿ ನಾವು ನಿಲ್ಲಿಸ್ತಕ್ಕಂಥ ಕ್ಯಾಂಡಿಡೇಟ್ಗಳು ಡಿಪೆಂಡ್ ಆಗ್ತಾರೆ. ಮೊದಲ ಬಾರಿ ಬಿಜೆಪಿ ಬೆಂಬಲಿತ ಬೋರ್ಡ್ ಅಂತ ನಿಮ್ಗೆ ಸಾಧ್ಯ ಇದೆಯಾ? ಕಾರ್ಯಕರ್ತರು, ಹಳಬರು, ಹಿರಿಯರು ಎಲ್ಲರೂ ಪ್ರಯತ್ನ ಪಟ್ರೆ ಖಂಡಿತ ಸಾಧ್ಯ ಇದೆ. ಬಿಜೆಪಿ ಬೋರ್ಡ್ನ ತರಬಹುದು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಹಿರೇಗದ್ದೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರು, ಜೊತೆಗೆ ಯುವ ಮೋರ್ಚಾದಿಂದ ಬೆಳೆದು ಬಂದು ಬಿಜೆಪಿಯಲ್ಲಿ ಹಲವಾರು ಜವಾಬ್ದಾರಿಗಳು ನಿರ್ವಹಿಸುವ ಜೊತೆಗೆ ಹಿರೇಗದ್ದೆ ಪಂಚಾಯತಿ ವ್ಯಾಪ್ತಿ ಹಾಗೂ ಮೇಗುಂದ ಹೋಬಳಿ ಬಿಜೆಪಿಯ ಪ್ರಮುಖ ನಾಯಕರು ಆಗಿರುವಂತಹ ಶ್ರೀಯುತ ಮಧು ಸಿಗತ್ಸೆ ನಮ್ಮ ಜೊತೆ ಇದ್ದಾರೆ. ಮಧು ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಿದ್ದೀವಿ. ಮಧು ಅವರೇ, ಈಗ ಪ್ರಮುಖವಾಗಿ ಹಿರೇಗದ್ದೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿದ್ದೀರಾ. ಹೇಗೆ ನಿಮ್ಮ ಒಂದು ಅಧ್ಯಕ್ಷರಾಗಿ ಯಾವ ರೀತಿಯ ಪಕ್ಷ ಸಂಘಟನೆ ನಡೀತಾ ಇದೆ? ಆಗ್ತಾಯಿದೆ. ಈಗ ನಮ್ಮ ಪಕ್ಷದಲ್ಲಿ ಏನಂದ್ರೆ ತಿಂಗಳು 2 ತಿಂಗಳು ಮೀಟಿಂಗ್ ಇರುತ್ತೆ. ನಮ್ಮ ಹಿರೇಗದ್ದೆ ಭಾಗದಲ್ಲೂ ಮೀಟಿಂಗ್ ಮಾಡ್ತಾ ಇದೀವಿ. ಸುಮಾರು ಮೀಟಿಂಗ್ ಮಾಡಿದೆ ನಾನು ಅಧ್ಯಕ್ಷತೆ ತಗೊಂಡ್ಮೇಲೆ. ಮುಂಚೆ ಎಲ್ಲ ಅಷ್ಟು ಮೀಟಿಂಗ್ ಮಾಡ್ತಿದ್ರೇನೋ ಗೊತ್ತಿಲ್ಲ, ಅಂತೂ ಕಮ್ಮಿ ಇತ್ತು. ಆಮೇಲೆ ಈಗ ನಾನು ಅಧ್ಯಕ್ಷತೆ ವಹಿಸ್ಕೊಂಡ್ಮೇಲೆ ಎಲ್ಲರೂ ಬೂತ್ ಅಧ್ಯಕ್ಷರಾಗ್ಲಿ ಕಾರ್ಯಕರ್ತರಾಗ್ಲಿ ಎಲ್ಲರೂ ಬರ್ತಾರೆ, ಯಾವ್ದು ಮೀಟಿಂಗ್ ಮಿಸ್ ಮಾಡಲ್ಲ. ಆದ್ರೆ ನಮ್ಮ ಏರಿಯಾನೇ ಸ್ವಲ್ಪ ಲೇಬರ್ ಏರಿಯಾ ಆಗಿದ್ರಿಂದ ಹೂವಿನಹಾಕ್ಲು ಮತ್ತೆ ಕೆರೆ ಹಾಕ್ಲು, ಹಿರೇಗದ್ದೆ ಆ ಕಡೆ ಎಲ್ಲ ಸ್ವಲ್ಪ ಲೇಬರ್ ಏರಿಯಾ ಆಗಿದ್ರಿಂದ ಭಾನುವಾರ ದಿನನೇ ಇಟ್ಕೊಳ್ಬೇಕು ಮೀಟಿಂಗ್. ಭಾನುವಾರ ಒಂದು 5 ಗಂಟೆ ಇಲ್ಲ ಬೆಳಿಗ್ಗೆ ಇಟ್ಕೊಂಡ್ರೆ ಬರ್ತಾರೆ. ಮತ್ತೆ ಶನಿವಾರ ಎಲ್ಲ ಬರಲ್ಲ. ಬೇರೆ ಯಾವುದೇ ಡೇಸಲ್ಲಿ ಯಾರು ಜನ ಸಿಗಲ್ಲ. ಕೊಪ್ಪದಲ್ಲಾಗ್ಲಿ, ಜಯಪುರದಲ್ಲಾಗ್ಲಿ, ಬಾಳೆನೂರಲ್ಲಾಗ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮಗಳು ಭಾನುವಾರ ಇಲ್ಲ ಸೋಮವಾರ ಇಟ್ಕೊಂಡ್ರೆ ಬರ್ತಾರೆ. ಏನಕ್ಕಂದ್ರೆ ಈ ಲೇಬರ್ ವರ್ಗದವ್ರು ಹೆಂಗೆ ಅಂದ್ರೆ ಭಾನುವಾರ ಒಂದ್ ರಜೆ, ಸೋಮವಾರ ಒಂದ್ ರಜೆ ಅವರಿಗೆ. ಹಾಗಾಗಿ ಅವರು ಭಾನುವಾರ ಸೋಮವಾರ ಆದ್ರೆ ಬರ್ತಾರೆ, ಬೇರೆ ಎಲ್ಲಾ ದಿನ ಆದ್ರೆ ಅವರು ಅಟೆಂಡ್ ಮಾಡೋದಿಲ್ಲ. ಅದೊಂದು ಸಮಸ್ಯೆ ಇದೆ ನಮಗೆ. ಅದ್ರ ಜೊತೆಲಿ ನೀವೀಗ ಹಿರೇಗದ್ದೆ ಬಿಜೆಪಿ ಏನು ಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿರುವಂತದ್ದು, ಆ ಹಿರೇಗದ್ದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಬಿಜೆಪಿಗೆ ಅಂತ ಬಂದಾಗ ಸೊಸೈಟಿ ಆಗಿರ್ಬೋದು, ಪಂಚಾಯತಿ ಯಾವುದು ಕೂಡ ಬಿಜೆಪಿ ಹಿಡಿತದಲ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಸಂಘಟನೆ ಮಾಡೋದು ಕಷ್ಟಕರ, ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ಯಾವ ರೀತಿಯಾಗಿ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ತಾ ಇದ್ದೀರಾ? ಅದೇ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಭಿನ್ನಾಭಿಪ್ರಾಯಗಳಿದ್ದಾವೆ ಕೆಲ ಮೆಂಬರ್ಗಳ ಮಧ್ಯೆ, ಅವ್ರವ್ರದ್ದು ಕೋಆರ್ಡಿನೇಷನ್ ಸಮಸ್ಯೆಯಿಂದ. ಅದೆಲ್ಲ ಸರಿ ಮಾಡ್ಬೋದು, ಆಗುತ್ತೆ. ಕಳೆದ ಬಾರಿನೂ ನಮ್ಗೆ ಒಳ್ಳೆ ಫೈಟ್ ಕೊಟ್ಟು 8 ಮೆಂಬರ್ಗಳು, ಒಟ್ಟು 4 ಜನ ನಮ್ಮವ್ರು ವಿನ್ ಆದ್ರು. ಇನ್ನೊಂದು ವಿನ್ ಆಗ್ತಿತ್ತು, ಅಲ್ಲೊಂಚೂರು ಏನೋ ಸಮಸ್ಯೆ ಆಯ್ತು. ಬೇರೆ ಯಾವ್ದಾದ್ರು ಕ್ಯಾಂಡಿಡೇಟ್ ಆಗಿದ್ರೆ ಗೆಲ್ತಿದ್ರೇನು, ಇಲ್ಲ ಅಲ್ಲೇನಾದ್ರೂ ಒಳಗಡೆ ಏನಾದ್ರು ಸಮಸ್ಯೆ ಇದೆಯಾ, ಯೋಗೇಂದ್ರ ನಾಯ್ಕ ನಿತ್ರು ಯಾವುದು ಹಿರೇಗದ್ದೆ ಭಾಗದಲ್ಲಿ ಅಲ್ಲೊಂಚೂರು ಏನಾದ್ರು ಇನ್ನೊಂಚೂರು ಪ್ರಯತ್ನ ಪಟ್ಟಿದ್ರೆ ಆಗ್ತಿತ್ತೇನೋ. ಇಲ್ಲ ಸುಧಾ ನಾಯ್ಕರು ತುಂಬಾ ಹಳೆ ರಾಜಕಾರಣಿ ಆಗಿದ್ರಿಂದ ಅವರು ಹಳೆ ವರ್ಚಸ್ಸಿಂದ ಗೆದ್ರು ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ಅದನ್ನ ನಾವು ಕಳೆದ ಎಲೆಕ್ಷನ್ ಗ್ರಾಮ ಪಂಚಾಯತಿ ತಗೊಳ್ತಿದ್ದು, ತುಂಬಾ ಫೈಟ್ ಕೊಟ್ಟು. ಆದ್ರೂ ನಮ್ಗೆ ಸಮಬಲ ಹೋರಾಟ ಮಾಡುದು, ಆದ್ರೂ ಆಗ್ಲಿಲ್ಲ. ಕೊನೆಗಳಿಗೆ ಅಂದ್ರೆ ಈ ಬಾರಿ ಈಗ ಇನ್ನೇನು 2-3 ತಿಂಗಳಿನಲ್ಲಿ ಈಗ ಚುನಾವಣೆ ಇರುವಂತದ್ದು. ಬಹುಶಃ ಡಿಸೆಂಬರ್ ಜನವರಿ ತಿಂಗಳಿನಲ್ಲಿ ಇಡೀ ರಾಜ್ಯದಂತ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಈಗ 30 ವರ್ಷಗಳಿಂದಲೂ ಕೂಡ 35 ವರ್ಷಗಳಿಗೆ ಇಲ್ಲಿ ಹಿರೇಗದ್ದೆ ಪಂಚಾಯತಿ ಅಂತ ಬಂದಾಗ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಮಾಡಿಕೊಂಡಿರುವಂತದ್ದು. ಈ ಒಂದು ಪಂಚಾಯತಿಯನ್ನ ಬಿಜೆಪಿ ತನ್ನ ವಶಕ್ಕೆ ಪಡೆದುಕೊಳ್ಳಲು ಸಾಧ್ಯ ಇದೆಯಾ? ಪ್ರಯತ್ನ ಪಟ್ರೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ. ಆ ತರ ಪ್ರಯತ್ನ ಪಟ್ರೆ ಫಲ ಸಿಗುತ್ತೆ. ಕಾರ್ಯಕರ್ತರುಗಳು ಚೆನ್ನಾಗಿ ಹೋರಾಟ ಮಾಡೋರು ಇದ್ದಾರೆ ನಮ್ಮಲ್ಲಿ. ನೋಡ್ಬೇಕು, ಈಗ ಕ್ಯಾಂಡಿಡೇಟ್ಗಳನ್ನ ಹುಡುಕದೆ ನಮ್ಗೊಂದಿದು. ಒಳ್ಳೆ ಕ್ಯಾಂಡಿಡೇಟ್ ಹುಡುಕಿ ನಿಲ್ಸೋ ಪ್ರಯತ್ನ ಮಾಡ್ತೀವಿ. ಪ್ರಮುಖವಾಗಿ ಮಧು ಅವರೇ, ಆ ಹಿರೇಗದ್ದೆ ಪಂಚಾಯತಿ ವ್ಯಾಪ್ತಿ ಅಂತ ಬಂದಾಗ ಇಲ್ಲಿ 30 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರುವಂತದ್ದು. ಆ ಹಿರೇಗದ್ದೆ ಪಂಚಾಯತಿಯನ್ನ ಬಿಜೆಪಿ ತನ್ನ ವಶಕ್ಕೆ ಪಡೆದುಕೊಳ್ಳೋದು ಒಂದು ಪಾರ್ಟ್ ಆದ್ರೆ, ಇನ್ನೊಂದು ಕಡೆಯಲ್ಲಿ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಿದೆ. ಆದ್ರೆ MLA MP ಚುನಾವಣೆಯಲ್ಲಿ ಹಿಂದೆ ನಡೆದಂತ ಚುನಾವಣೆಯಲ್ಲೂ ಕೂಡ ಲೀಡ್ ಅನ್ನು ಪಡೆದುಕೊಂಡಿರುವಂತದ್ದು. ಅಂದ್ರೆ MLA MP ಚುನಾವಣೆಯಲ್ಲಿ ಲೀಡ್ ಬರುತ್ತೆ, ಪಂಚಾಯತಿ ಚುನಾವಣೆಯಲ್ಲಿ ಯಾಕೆ ಹಿನ್ನಡೆ ಆಗ್ತಿದೆ? ಅದು ಕಾರಣ ಏನಂದ್ರೆ ನಮ್ಮಲ್ಲಿ ನಾವು ನಿಲ್ಸ್ತಕ್ಕಂಥ ಕ್ಯಾಂಡಿಡೇಟ್ಗಳು ಡಿಪೆಂಡ್ ಆಗ್ತಾರೆ. ಈಗ ಅಲ್ಲೇ ಆದ್ರೆ ಈಗ ಜೀವರಾಜಣ್ಣ ಎಲೆಕ್ಷನ್ ಅವರಿಗೆ ವೋಟ್ ಹಾಕೋರು ಒಂದಷ್ಟಿದೆ. ಆಮೇಲೆ ಈಗ MP ಎಲೆಕ್ಷನ್ ಆದ್ರೆ ಅಷ್ಟೇ, ಅದು ಮೋದಿ ವರ್ಚಸ್ ಬರುತ್ತೆ. ಆಮೇಲೆ ಇಲ್ಲಿ MP ಸೀಟ್ ಯಾರದ್ ಬರುತ್ತೆ, ಸ್ವಲ್ಪ ಹಿಂದುತ್ವ ವೋಟ್ ಬರುತ್ತೆ, ಹಳೆ RSS ವೋಟ್ ಬರುತ್ತೆ. ಇದು ಗ್ರಾಮ ಪಂಚಾಯತಿ ಹಂಗಾಗಲ್ಲ. ಇದು ಪಕ್ಷ ಇಂಥವ್ರನ್ನ ಬೆಂಬಲಿಸುತ್ತೆ ಬಿಟ್ರೆ ಅವರು ಯಾರು ಇಲ್ಲಿ ಸ್ಥಳೀಯ ಕ್ಯಾಂಡಿಡೇಟ್ ಯಾರಾಗಿರ್ತಾರೆ ಅವ್ರ ಬಗ್ಗೆ ಏನು ಮಾಹಿತಿ ಇರುತ್ತೆ, ಜನ ಅದನ್ನ ವೋಟ್ ಹಾಕ್ತಾರೆ.
ಇಲ್ಲಿ ಪಕ್ಷ ನೋಡಿ ಓಟ್ ಹಾಕೋದಿಲ್ಲ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಹಿಂದೆ ನಡೆದಂತೆ MLA ಚುನಾವಣೆ ಆಗಲಿ MP ಚುನಾವಣೆಯಲ್ಲಿ ನೀವಾಗಿರ್ಬೋದು, ನಿಮ್ಮ ಸೋದರನ ಮಾಲ್ತೇಶ್ವರ ಆಗಿರ್ಬೋದು, ಒಂದು ರೀತಿಯಲ್ಲಿ ಚುನಾವಣೆಯ ದಿಕ್ಕನ್ನು ಬದಲಾಯಿಸಿರುವಂತದ್ದು. ಹಿರೇಗಡೆ ಪಂಚಾಯತಿಯಲ್ಲಿ ಬಿಜೆಪಿಗೆ ಲೀಡ್ ಸಿಗಲು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಆ ಒಂದು ಚುನಾವಣೆ ಮೆಲ್ಕ್ ಹಾಕಿದ್ರೆ ಹೇಗಿತ್ತು? ಆ ಚುನಾವಣೆಯಲ್ಲಿ ಹೇಗಿತ್ತು ನಮ್ಮ ಹಿರೇಗದ್ದೆ, ತಲವಾನೆ ಬೂತ್ ಒಂದ್ ಬಿಟ್ರೆ ಯಾವ ಬೂತ್ ಬಿಜೆಪಿ ಲೀಡ್ ಬರ್ತಿದ್ದಿಲ್ಲ. ತಲವಾನೆ ಬೂತ್ ಒಂದೇ ಲೀಡ್ ಬರ್ತಿತ್ತು. ಬೇರೆ ಎಲ್ಲಾ ಬೂತ್ಗಳಲ್ಲೂ ತುಂಬಾ ಬ್ಯಾಕ್ ಇದ್ದು ನಾವು. ಕರೆಕ್ಟ್. ಹಳ್ಳಿಕೊಪ್ಪ ಬೂತ್ ಅಪ್ಪಟ ಕಾಂಗ್ರೆಸ್ ಬೂತ್ ಆಗಿತ್ತು. ಅದರಲ್ಲಿ ನಾವು ನಮ್ಮ ಬ್ರದರು ಎಲ್ಲ ಇಳಿದು ರಾಜಕಾರಣಕ್ಕೆ ಅದೊಂದು ಹೆಲ್ಪ್ ಆಗ್ಬಿಟ್ಟು, ಆಮೇಲೆ ಜನಗಳಿಗೆ ಏನೋ ಒಂದ್ ಸ್ವಲ್ಪ ಅವ್ರ ಮನ್ಸಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಇದಾಯ್ತು. ಹಳ್ಳಿಕೊಪ್ಪ ಬೂತ್ ಲೀಡ್ ತಗೊಂಡು, ಆಮೇಲೆ ಹೂವಿನಕ್ಲು ಬೂತ್ ಅಷ್ಟೇ, ಅದು ಅಷ್ಟೇ ತುಂಬಾ ಒಳ್ಳೆ ಲೀಡ್ ಕೊಡ್ತು. ಹಿರೇಗದ್ದೆ ಬೂತ್ ಅಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಆಯ್ತು, ಒಂದು 5-6 ಓಟ್ ಅಷ್ಟೇ ಅದು ತಗೊಳ್ತಿದ್ದು. CRS ಅಲ್ಲೂ ಅಷ್ಟೇ ಸೇಮ್ ಅದೇ ತರ. ಅದು ನಾವೆಲ್ಲ ಓಡಾಟ ಮಾಡಿದ್ದು. ಹಳೆ ಬಿಜೆಪಿ ಕಾರ್ಯಕರ್ತರುಗಳು ಯಾರ್ಯಾರು ಇದ್ದಾರೆ, ಆಮೇಲೆ ಈ ಬಜರಂಗ ದಳ, RSS ಈ ತರದಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲ ಒಂದಷ್ಟು ಮನವೊಲಿಸಿ ಅವರೆಲ್ಲ ಸ್ವಲ್ಪ ಚೇಂಜಸ್ ಆಗಿ ನಮ್ಮ ಪಕ್ಷಕ್ಕೆ ಒಂದಿದಾಯ್ತು. ಆಮೇಲೆ ಈ ಕಾಂಗ್ರೆಸ್ನು ನೋಡ್ತಾರೆ, ಅವ್ರ ಆಡಳಿತನೂ ನೋಡ್ತಾರೆ, ಅವ್ರು ಹೆಂಗ್ ಮಾಡ್ತಿದ್ದಾರೆ ಅಂತೇಳಿ. ಬಿಜೆಪಿ ಆಡಳಿತನೂ ಸ್ವಲ್ಪ ಚೇಂಜಸ್ ಬಯಸ್ತಾರೆ ಜನ, ಹಂಗಾಗಿ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. ಯಾಕಂದ್ರೆ ನಾವು ಮತ್ತೇನ್ ಮಾಡಿದ್ವಿ, MP ಚುನಾವಣೆ ಟೈಮಲ್ಲಿ ಇಲ್ಲಿ ನಿಮ್ಮ ಹಿರೇಗಡೆ ಪಂಚಾಯತಿಯಲ್ಲಿ 6 ಬೂತ್ ಬರುತ್ತೆ, 6 ಬಿಜೆಪಿ ಲೀಡ್ ಅನ್ನು ಪಡೆದುಕೊಂಡಿರುವಂತದ್ದು ಹೇಗ್ ಸಾಧ್ಯ ಆಯ್ತದೆ? 6 ಲೀಡ್ ತಗೊಳ್ತಂದ್ರೆ ಅದೇ ಸ್ವಲ್ಪ ಜನ ಬದಲಾವಣೆ ಬಯಸಿದ್ದಾರೆ. ನಾವು ಮನೆ ಕ್ಯಾನ್ವಸ್ ಮಾಡಿದ್ವಿ, ಪ್ರತಿ ಒಂದು ಮನೆನೂ ಬಿಟ್ಟಿಲ್ಲ. ಎಲ್ಲಿ ದೂರ ಇರೋ ಮನೆಗಳಿಗೂ ಸಿಂಗಲ್ ಆಗಿ ಹೋಗಿ ಕ್ಯಾನ್ವಸ್ ಮಾಡಿದ್ವಿ. ಏನ್ ಸರ್ಕಾರ ನಮ್ಮ ಬಿಜೆಪಿ ಪ್ರಣಾಳಿಕೆ ಏನಿತ್ತು ಅದನ್ನೆಲ್ಲ ಮನೆಗೆ ಮುಟ್ಸಿದೀವಿ. ಜನಗಳಿಗೆ ಆದಷ್ಟು ಮನವರಿಕೆ ಮಾಡಿಕೊಟ್ಟಿದ್ವಿ. ನೋಡಿ, ಕಾಂಗ್ರೆಸ್ ಏನೇನು ಮೈನಸ್ ಇವೆ ಅದನ್ನೆಲ್ಲ ಮನೆಗೆ ಮುಟ್ಸಿದೀವಿ. ಅದೊಂದು ಪ್ರಯತ್ನದಿಂದನೂ ಆಗಿರ್ಬೋದು. MP MLA ಚುನಾವಣೆಯಲ್ಲಿ ಸಿಕ್ಕಂತ ಲೀಡು ಈಗ ಮುಂದೆ ಇನ್ನೇನು 3 ತಿಂಗಳಿನಲ್ಲಿ ಏನು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಈ ಒಂದು ಬೋರ್ಡ್ ಅನ್ನ, ಬಿಜೆಪಿ ಬೆಂಬಲಿತ ಬೋರ್ಡ್ ಅನ್ನ ಹಿರೇಗದ್ದೆ ಪಂಚಾಯತಿಯಲ್ಲಿ ಮೊದಲ ಬಾರಿಗೆ ತರಲು ಸಾಧ್ಯ ಇದೆಯಾ? ಮಾಡ್ಬೋದು, ಪ್ರಯತ್ನ ಪಟ್ರೆ ಹಾಗೆ ಆಗುತ್ತೆ, ಮಾಡ್ಬೋದು. ನಮಗೆ ಮೇನ್ ಕ್ಯಾಂಡಿಡೇಟ್ ಅಷ್ಟೇ, ಯಾರು ಕ್ಯಾಂಡಿಡೇಟ್ ಆಗ್ತಾರೆ. ನಾನು ನೇರವಾಗಿ ಕೇಳ್ತೇನೆ, ಈ ಒಂದು ಚುನಾವಣೆಯಲ್ಲಿ ಅಣ್ಣ ತಮ್ಮಂದಿರ ಪಾತ್ರ ಎಷ್ಟಿರುತ್ತೆ? ಈಗ ಯಾವ್ದನ್ನು ಹೇಳಕ್ಕಾಗಲ್ಲ ಹಂಗೆ, ಆದ್ರೂ ಒಂದ್ ಲೆವೆಲ್ ಮಾಡ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಈಗ ಒಂದು ಮಾತು ಕೇಳಿ ಬರ್ತದೆ, ಮಾಲ್ತೇಶ್ ಅವರು ಈ ಒಂದು ಚುನಾವಣೆ ಜವಾಬ್ದಾರಿಯನ್ನು ತಗೊಂಡ್ರೆ ಬಹುತೇಕ ಇದು ಬಿಜೆಪಿ ಪಂಚಾಯತಿ ಆಗತ್ತೆ ಅನ್ನೋ ಮಾತು ಸಾಧ್ಯ ಇದೆಯಾ? ಹೌದು, ಪ್ರಯತ್ನ ಪಟ್ರೆ ಆಗುತ್ತೆ. ಸಾರ್ವಜನಿಕದಲ್ಲಿ ಒಂದು ಚರ್ಚೆ. ಹೌದು, ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಆಗುತ್ತೆ. ಇಬ್ಬರು ಒಟ್ಟಾಗಿ ಸೇರಿ ಪಂಚಾಯತಿಯನ್ನ, ನೇರವಾಗಿ ಕೇಳ್ತೇನೆ, ಮೊದಲ ಬಾರಿ ಬಿಜೆಪಿ ಬೆಂಬಲಿತ ಬೋರ್ಡ್ ಅಂತ ತರಲು ನಿಮ್ಗೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಎಲ್ಲರೂ, ಈಗ ನಾನೊಬ್ಬ ಅಂತೇನಿಲ್ಲ, ಎಲ್ಲರೂ ಹಿರಿಯರೆಲ್ಲ ಇದೆ ನಮ್ಮ ಪಕ್ಷದಲ್ಲಿ. ಯೋಗಿನಾಯ್ಕರ್ ಆಗಿರ್ಬೋದು, ಕೋಗ್ಲಿ ಪ್ರಭಾಕರ್ ಆಗಿರ್ಬೋದು, ಆಮೇಲೆ ನಮ್ಮ ಮೆಂಬರ್ AC ಸುರೇಶ್ ಆಗಿರ್ಬೋದು, ಸುಮಕ್ಕ ನಮ್ಮ ಇನ್ನೊಬ್ರು ಮೆಂಬರು, ಮತ್ತೊಬ್ರು ಸುಪ್ರೀತಾ, ಆಮೇಲೆ ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು, ಹಳಬರು, ಹಿರಿಯರು ಎಲ್ಲರೂ ಪ್ರಯತ್ನ ಪಟ್ರೆ ಖಂಡಿತ ಸಾಧ್ಯ ಇದೆ. ಬಿಜೆಪಿ ಬೋರ್ಡ್ ನ ತರಬಹುದು, ಎಲ್ಲರೂ ಪ್ರಯತ್ನ ಪಡ್ತಾರೆ. ಈಗ 30 ವರ್ಷಗಳಿಂದ ಒಂದೇ ಬೋರ್ಡ್ ಇದ್ದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೆಲವೊಂದು ವಿರೋಧಗಳು ಇದ್ದೇ ಇರತ್ತೆ. ಆ ವಿರೋಧಗಳನ್ನ ಅಂದ್ರೆ ಈಗ ಒಂದು ಆಪೋಸಿಟ್ ಅಂತ ಇದ್ದೇ ಇರತ್ತೆ. ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಅವರು ವಿಫಲರಾಗಿರುತ್ತೆ. ಆ ಸಮಸ್ಯೆಗಳನ್ನ ಜನರೊತ್ತಿಗೆ ಅಥವಾ ಜನರ ಮನವರಿಕೆ ಮಾಡಲು ನೀವು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗ್ತೀರಿ? ಮಾಡ್ಬೋದು. ಇಷ್ಟು ವರ್ಷ ನೀವು ಹೇಳಿದ್ರಿ 30 ವರ್ಷದಿಂದ ಕಾಂಗ್ರೆಸ್ ಇದೆ ಅಂತ ಹೇಳಿ. 30 ವರ್ಷದಿಂದ ಕಾಂಗ್ರೆಸ್ ಇದ್ದು ಏನ್ ಮಾಡಿದೆ ಅದನ್ನ ನಾವು ಪ್ರತಿ ಮನೆಗೆ ಜನಗಳಿಗೆ ಮುಟ್ಟಿಸ್ಬೇಕು. ಹಾಗಿದ್ದಾಗ ಒಂದು ಸಾಧ್ಯ ಇದೆ ಅಂತ ಹೇಳ್ಬೋದು. ಅದನ್ನು ಜನ ನೋಡೇ ನೋಡ್ತಾರೆ, ಅಭಿವೃದ್ಧಿ ನೋಡ್ತಾರೆ. ಏನೇ ಆದ್ರೂ ಈ ರಸ್ತೆಗಳು, ಆಮೇಲೆ ಕರೆಂಟ್ ಸೌಲಭ್ಯ, ಆಮೇಲೆ ಗ್ರಾಮ ಪಂಚಾಯತಿಲಿ ಏನೇನ್ ಬರುತ್ತೆ ಜನಗಳಿಗೆ ತಲುಪ್ತಿದೆಯಾ ಇಲ್ವಾ, ಅದೆಲ್ಲ ನೋಡಿ ಥಿಂಕ್ ಮಾಡಿ ಜನ ಬದಲಾವಣೆ ಆಗ್ಬೋದು ಅನಿಸ್ತಿದೆ. ಹೊಸದಾಗಿ ನಮ್ ದಿನೇಶ್ ಅವ್ರು ಬಂದಿದ್ರು, ತುಪ್ಪೂರು ದಿನೇಶ್ ಅವರು, ಅವರೊಂದು ಹೊಸ ಒಂದು ಹೊಳಪು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ತುಪ್ಪೂರು ಅಜಿತ್ ನಮ್ಮ ಸ್ನೇಹಿತರು ಅಜಿತ್ ಅಂತ ಬಂದಾಗ ಅವರದ ಒಂದು ವಿಚಾರ ಬಹುಶಃ ರಾಜ್ಯ ಮಟ್ಟದಲ್ಲಿ ಒಂದು ಸುದ್ದಿ ಆಗತ್ತೆ. ಅವರ ತೋಟವನ್ನ ಕಡಿದಂತ ವಿಚಾರ. ಈ ಒಂದು ದ್ವೇಷದ ರಾಜಕಾರಣ ಹಿರೇಗದ್ದೆ ಭಾಗದಲ್ಲಿ ಜಾಸ್ತಿ ಆಗಿದ್ಯಾ ಅಂತ? ದ್ವೇಷ ಮಾಡಿದ್ರು ಅಂತ ಹೇಳಂಗಿಲ್ಲ, ಅಲ್ಲಿ ಒಳಗಡೆ ಏನ್ ಸಮಸ್ಯೆ ಇದೆ ಗೊತ್ತಿಲ್ಲ. ನಮ್ಗೆ ಬಾಹ್ಯವಾಗಿ ನೋಡಿದಾಗ ದ್ವೇಷ ರಾಜಕಾರಣ ಮಾಡ್ತಾರೇನೋ ಕಾಂಗ್ರೆಸ್ ಅನ್ಸುತ್ತೆ. ನಾವು ನಮ್ದೇ ಅಧಿಕಾರ ನೆಕ್ಸ್ಟ್ ರಾಜ್ಯದಲ್ಲಿ ಆಗ್ಲಿ, ಕ್ಷೇತ್ರದಲ್ಲಿ ಆಗ್ಲಿ, ಗ್ರಾಮ ಪಂಚಾಯತ್ ಬಂದ್ರು
ಯಾರಿಗೂ ದ್ವೇಷ ರಾಜಕಾರಣ ಯಾವತ್ತಿಗೂ ಮಾಡಲ್ಲ, ನಾವು ಇರೋಷ್ಟು ದಿನ ಮಾಡಲ್ಲ, ಅದಂತೂ ಖಂಡಿತ ಸತ್ಯ. ಮಾಡೋರಿಗೆ ಏನು ಮಾಡಕ್ಕಾಗಲ್ಲ, ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ಒಬ್ಬ ರೈತನ ಜೀವನಕ್ಕೆ ಆಧಾರವಾಗಿರುವಂತದ್ದು ಆತನ ಕೃಷಿ, ರೈತ ನಂಬ್ಕೊಂಡಿರುವಂತ ಕೃಷಿಯ ಮೇಲೆ ಡಿಪೆಂಡ್ ಆಗಿರ್ತಾರೆ. 7-8 ವರ್ಷಗಳು ಕಷ್ಟಪಟ್ಟ ಒಂದು ಕಾಫಿ ಗಿಡವನ್ನ ಬೆಳೆಸಿರ್ತಾರೆ, ಹಲವಾರು ವರ್ಷಗಳ ಶ್ರಮ ಇರುತ್ತೆ. ಆ ರೀತಿಯಾದ ಸಂದರ್ಭದಲ್ಲಿ ಅವರ ಜೀವನವನ್ನೇ ಕಿತ್ಕೊಳಕ್ ಹೋಗಿರುವಂತದ್ದು ಎಷ್ಟು ಸರಿ? ಅದು ನಡಿಬಾರ್ದಿತ್ತು, ಬಾರಿ ಬೇಸರದ ಸಂಗತಿ ಅದು. ಆತರ ಗಿಡಗಳನ್ನ ಕಳಿಯೋದು ಏನಂದ್ರೆ, ಈಗ ನಾವೇ ಒಂದ್ ಗಿಡ ನೆಟ್ ಬೆಳೆಸಿರ್ತೀವಿ, ಅದನ್ನ ಕಸೆ ಮಾಡಕ್ಕೂ ಹಿಂದೆ ಮುಂದೆ ನೋಡ್ತೀವಿ. ಕಸೆ ಮಾಡೋರು ಯಾರು ಬಂದ್ರೆ ಅವ್ರು ಕಸೆ ಮಾಡೋದ್ ನಾವ್ ಹೇಳ್ತೀವಿ ಎಷ್ಟು ತೆಗಿಬಿಡಿ ಅಂತೇಳಿ. ಅಂದ್ರೆ ಒಂದು ಜಾಸ್ತಿ ಕಡಿಯೋದು ನಮಗೆ ನೋಡಕ್ಕಾಗಲ್ಲ. ಇದು ಗಿಡನೇ ಸಂಪೂರ್ಣವಾಗಿ ಒಂದು 500-600 ಗಿಡ ಕಡ್ದಿಯಾರಂದ್ರೆ ತುಂಬಾ ಕೆಟ್ಟ ವಿಷಯ ಇದು. ಜನ ಈ ತರ ಆಗ್ಬಿಟ್ಟಿದ್ದಾರೆ. ಏನ್ ಮಾಡಂಗಿಲ್ಲ, ಕಲಿಯುಗ ಜನಗಳೆಲ್ಲ ಹಂಗಾಗಿದ್ದಾರೆ, ಏನ್ ಮಾಡೋಣ ಗೊತ್ತಾಗ್ತಿಲ್ಲ. ನಾವು ಹೋರಾಟ ಮಾಡಿದ್ದು ತುಂಬಾ ಪ್ರಯತ್ನ ಪಟ್ಟು, ಏನ್ ಮಾಡಿದ್ರು ಪ್ರಯತ್ನ ಆಗ್ಲಿಲ್ಲ. ನೋಡೋಣ, ದೇವ್ರ ಮೇಲೆ ಭಾರ ಹಾಕಿದೀವಿ ಅಷ್ಟೇ. ಓಕೆ, ನಾನು ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ರಾಜಕೀಯವಾಗಿ ಮಧು ಅವರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ರಾಜಕೀಯವಾಗಿ ನೋಡ್ಬೇಕು ಸರ್, ಏನಂದ್ರೆ ಇವತ್ತು ಈ ಗ್ರಾಮ ಪಂಚಾಯತಿ ನೋಡ್ಕೊಂಡು ಮುಂದೆ ಏನು ಅಂತ ಹೇಳಿ. ನಾವು ಬಿಜೆಪಿಲಿ ಯಾರೇ ಇರ್ಲಿ ಯಾರೇ ಬರ್ಲಿ ಪಕ್ಷಕ್ಕಾಗಿ ದುಡಿತೀವಿ, ಅದ್ರಲ್ಲಿ ಏನಿಲ್ಲ. ಯಾವತ್ತೂ ಯಾರಿಗೂ ದ್ವೇಷ ರಾಜಕಾರಣ ಮಾಡೋದಿಲ್ಲ. ಓಕೆ, ಅದರ ಜೊತೆಲಿ ಇತ್ತೀಚಿನ ದಿನ ಕಳೆದ ಒಂದು 15 ದಿನದಿಂದ ಆನೆ ದಾಳಿ ವಿಪರೀತವಾಗಿ ಹಿರಗದ ಪಂಚಾಯತ್ ತುಪ್ಪೂರ್ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇರುವಂತದ್ದು. ಈ ಒಂದು ಆನೆ ದಾಳಿ ಯಾವ ರೀತಿಯಾಗಿ ಹಾನಿಗಳೇ ಆಗ್ತಾ ಇದೆ ಈ ಭಾಗದಲ್ಲಿ? ನೋಡಿ, ಈಗೊಂದು 2 ವರ್ಷದಿಂದ ಆನೆ ದಾಳಿ ಆಗ್ತಿದೆ, ಸಿಕ್ಕಾಪಟ್ಟೆ ಆಗ್ತಿದೆ. ನಮ್ದೇ ಅಲ್ಲೊಂದು ತೋಟ ಇದೆ, ಅಲ್ಲೇ ಸಾಧಾರಣ ಒಂದು 200 ಅಡಿಕೆ ಮರ ಡ್ಯಾಮೇಜ್ ಮಾಡಿರ್ಬೋದು. ನಾವು ನೋಡಿ ಯಾರಿಗೂ ಫಾರೆಸ್ಟ್ ಇಲಾಖೆಗೆ ಹೇಳಲಿಲ್ಲ, ಯಾರಿಗೂ ಒತ್ತಡ ಇರಲಿಲ್ಲ, ಯಾರಿಗೂ ಫೋನ್ ಮಾಡಲಿಲ್ಲ. ಏನಕ್ಕಂದ್ರೆ ಏನು ಅದರಿಂದ ಏನು ಬಗೆಹರಿಯಲ್ಲ. ಶಾಶ್ವತವಾದ ಪರಿಹಾರ ಏನಂದ್ರೆ ಒಂದು ಎಲೆಕ್ಟ್ರಿಕ್ ಫೆನ್ಸ್ಲಿಂಗ್ ಮಾಡ್ಬೇಕು. ಈ ಎಂಟಮೆಲಕಲ್ ಹಳ್ಳಿ ಆಚೆ ಒಂದು ಎಲೆಕ್ಟ್ರಿಕ್ ಫೆನ್ಸ್ಲಿಂಗ್ ಇದೆ, ದೊಡ್ಡ ಟ್ರೆಂಚ್ ಇದೆ, ಆನೆಗಳು ದಾಟ್ತಿಲ್ದಂಗೆ. ಆತರ ಏನ ಮಾಡಿದ್ರೆ ಈ ಭಾಗದ ಎಲ್ಲ ರೈತರುಗಳಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಇವ್ರು ಏನೇ ಮಾಡಿದ್ರು, ನಾವೆಲ್ಲ ಸೇರಿ ಆನೆ ಓಡಿಸಿದ್ರು ವಾಪಸ್ ಹೋಗ್ತವೆ, ಮತ್ ವಾಪಸ್ ಬರ್ತವೆ. ಆ ಕಡೆ ಜನ ಮತ್ತೆ ಓಡಿಸ್ತಾರೆ, ಅವ್ರದ್ದೇ ಒಂದು ಮೆಂಟಾಲಿಟಿ ಬೇರೆ ಇರುತ್ತೆ, ನಮ್ದೇ ಒಂದು ಥಿಂಕಿಂಗ್ ಇರುತ್ತೆ. ಹಂಗಾಗಿ ತುಂಬಾ ಅದ್ರಲ್ಲಿ ಏನು ಯೂಸ್ ಆಗೋದಿಲ್ಲ. ಈಗ ನೋಡಿ, ತುಪ್ಪೂರ್ ಭಾಗದಲ್ಲಿ ಆನೆಗಳಿದಾವೆ, ಅವ್ರು ಏನ್ ಮಾಡ್ತಾರೆ, ಎಲ್ಲ ಟೀಮ್ ಮಾಡ್ತಾರೆ, ಮತ್ತೆ ಆನೆ ಬೆರೆಸ್ತಾರೆ. ಅದರಿಂದ ಏನು ಯೂಸ್ ಇಲ್ಲ. ಮತ್ತೆ ಈ ಕಡೆ ಬಂದ ತಕ್ಷಣ ನಾವೊಂದ್ ಕಡೆ ಓಡಿಸ್ತೇವೆ, ಯಾರು ಇನ್ನೊಂದು ಕಡೆ ಹೋಗ್ತಾನೆ ಇರುತ್ತೆ. ಇಲ್ಲೆಲ್ಲ ಕೆಳಗಿನ ಶಿಕ್ಷೆ ಎಲ್ಲ ತುಂಬಾ ಅಡಿಕೆ ಮರ, ಕಾಫಿ ಗಿಡ, ಈ ಆನೆಗಳು ಕಾಫಿ ಗಿಡನೂ ಹಾಳು ಮಾಡಿದಾವೆ ಸಿಕ್ಕಾಪಟ್ಟೆ. ಹೌದು, ಅದರ ರೀತಿ ಮದುವೆ ಈಗ ಚುನಾವಣೆಗಳು ಈಗ 3 ತಿಂಗಳದ್ದು ಬರ್ತಾ ಇದೆ. ಜೊತೆಗೆ TP-ZP ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಚುರುಸಾತವಾಗಿ ಬರ್ತಾ ಇದೆ. ಒಬ್ರು ಶಕ್ತಿಗಂಧದ ಅಧ್ಯಕ್ಷರಾಗಿ ಪಕ್ಷವನ್ನ ಈ ಚುನಾವಣೆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಂಘಟಿಸ್ತಾ ಇದ್ದಾರೆ? ನೋಡಿ, ನಾವು ಒಂದು 2 ತಿಂಗಳಿಗೆ ಒಂದು ಮೀಟಿಂಗ್ ಮಾಡ್ತೀವಿ ಕಂಪಲ್ಸರಿ. ಒಂದ್ 2 ತಿಂಗಳಿಗೆ ಒಂದು ಮೀಟಿಂಗ್ ಎಲ್ಲ ಬೂತ್ ಅಧ್ಯಕ್ಷರು ಕಾರ್ಯಕರ್ತರನ್ನೆಲ್ಲ ಸೇರಿ ಮಾಡಿಸ್ತಾ ಇದೀವಿ. ಈಗ ಸದ್ಯಕ್ಕೆ ಮೀಟಿಂಗ್ ಆಗಿಲ್ಲ, ಈ ತಿಂಗಳು ಇಲ್ಲ. ಈ ತಿಂಗಳಲ್ಲೆಲ್ಲ ಮಳೆಗಳು ಬಿಸಿ ಇರೋದ್ರಿಂದ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ. ಎಲ್ಲ ಇನ್ನೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಿದೆ, ಕ್ಯಾಂಡಿಡೇಟ್ಗಳನ್ನ ಹುಡುಕ್ಬೇಕು ನಾವೀಗ, ಯಾರು ಯೋಗ್ಯವಾದ ಕ್ಯಾಂಡಿಡೇಟ್ ಅಂತ ಹೇಳಿ. ನಮ್ದು ಅದೇ ಜವಾಬ್ದಾರಿ ಆಗಿದ್ರಿಂದ ಆ ಕೆಲಸ ಮೊದಲು ಮಾಡ್ಬೇಕು. ಆಮೇಲೆ ನೋಡ್ಬೇಕು ZP TP ಯಾರು ನಿಲ್ತಾರೆ ಏನು, ಅದಕ್ಕೂ ಕ್ಯಾಟಗರಿ ಬರ್ಬೇಕು. ಕ್ಯಾಂಡಿಡೇಟ್ ಹುಡುಕಿದ್ರು ಕ್ಯಾಟಗರಿ ಬರ್ಬೇಕು, ಅದ್ ನೋಡೇ ಮಾಡ್ಬೇಕಾಗತ್ತೆ. ಈಗ ನಾನ್ ನಿಲ್ಲದಾರು ಯಾರು ನಿಲ್ಲದಾರು ನಾವೆಲ್ಲ ಹಿರಿಯರೆಲ್ಲ ಕುತ್ಕೊಂಡು ಚರ್ಚೆ ಮಾಡೇ ಮಾಡ್ಬೇಕು. ಬಿಜೆಪಿಲಿ ಯಾರು ಸಡನ್ ಬಂದು ನಿಲ್ತಾರೆ ಅಂದ್ರೆ ಆಗಲ್ಲ. ಹೌದು, ಅದೆಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ಬೇಕು, ಎಲ್ಲರೂ ಹಿರಿಯರು ಎಲ್ಲ ಸೇರ್ಕೊಂಡು. ನಾನು ಇನ್ನೊಂದು ಸರಿ ಕೇಳ್ತೇನೆ, ಹಿರಗದೆ ಪಂಚಾಯಿತಿ 30 ವರ್ಷಗಳ ಕಾಂಗ್ರೆಸ್ ಹಿಡಿತದಲ್ಲಿರುವಂತಹ ಪಂಚಾಯಿತಿಯನ್ನ ಈ ಬಾರಿ ಇನ್ನು 3 ತಿಂಗಳಲ್ಲಿ ಏನು ಚುನಾವಣೆ ನಡೀತಾ ಇದೆ, ಬಿಜೆಪಿ ತನ್ನ ವಶಕ್ಕೆ ಪಡ್ಕೊಳ್ಳುತ್ತಾ? ಇದು ಪಡ್ಕೊಳ್ಳೋತನಕ್ಕೆ ಯಾವುದೇ ಸಂಶಯ ಇಲ್ಲ, ಪಡ್ಕೊಳ್ಬೋದು. ಯಾಕಂದ್ರೆ ಹಿಂದಿನ ಅವಧಿಯಲ್ಲೂ ಕೂಡ 4 ಆಗಿರುತ್ತೆ. ಆಮೇಲೆ ಅವರೇನು ಇನ್ನೊಬ್ರು ನಿಮ್ ಪಕ್ಷ ಅವ್ರ ಕಡೆ ಕರ್ಕೊಂಡು ಹೋಗ್ತಾರೆ, ಈ ರೀತಿಯಾದ ಕೆಲವೊಂದು ಗೊಂದಲ. ಈ ಬಾರಿ ಆ ಎಲ್ಲಾ ಗೊಂದಲಗಳನ್ನು ಹೊರತುಪಡಿಸಿ ಈಗ ಹಲವಾರು ಸಮಸ್ಯೆಗಳಿರುವಂತ ರಸ್ತೆ ಸಮಸ್ಯೆಗಳಾಗಿರ್ಬೋದು, ಆನೆ ಸಮಸ್ಯೆಗಳಾಗಿರ್ಬೋದು, ದ್ವೇಷದ ರಾಜಕೀಯ, ಈ ಎಲ್ಲ ವಿಚಾರಗಳನ್ನ ಜನರನ್ನ ಮುಟ್ಟಿಸಿ ಅವರ ಮನವನ್ನ ಗೆಲ್ಲುವಲ್ಲಿ ಯಾವ ರೀತಿಯಾದ ಕಾರ್ಯನಿರ್ವಹಿಸ್ತೀರಾ? ನಮಗೆ ಮೇನ್ ಆಗಿ ನಾವು ಗ್ರಾಮ ಪಂಚಾಯತಿ ತರ್ಬೋದು, ಗೌರ್ಮೆಂಟ್ ಇದ್ರು ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಗೋದು. ರಾಜ್ಯದಲ್ಲಿ ಗೌರ್ಮೆಂಟ್ ಇದ್ರೆ, ಶಾಸಕರು ಇದ್ದಿದ್ರೆ ನಮ್ಗೆ ಹೆಲ್ಪ್ ಆಗೋದು. ಏನ್ ಮಾಡೋಣ, ಅದು ನಮಗೆ ಸ್ವಲ್ಪ ಸಣ್ಣ ಮಟ್ಟದಲ್ಲಿ, ಸಣ್ಣ ಅಲ್ಲ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ಬೋದು. ಬದ್ಧವಾಗಿ ಹೋರಾಟ ಮಾಡ್ಬೇಕಾಗುತ್ತೆ. ನೋಡೋಣ, ಪ್ರಯತ್ನ ಪಡ್ತೀವಿ ತರ್ಲಿಕ್ಕೆ, ಜನಗಳಿಗೆ ಬಿಟ್ಟಿದ್ದು. ನೀವು ಯುವ ಮೋರ್ಚಾದಿಂದ ಬೆಳೆದು ಬಂದಿರುವಂತದ್ದು, ಆ ನಂತರ ಹಿರೇಗದ್ದೆ ಶಕ್ತಿಗಳ ಅಧ್ಯಕ್ಷರಾಗಿದ್ದೀರ. ಒಂದು ಬಾರಿ ನಿಮ್ಮ ರಾಜಕೀಯ ಜೀವನದ ಒಂದು ಹೋರಾಟಗಳ ಮೇಲೆ ಹಾಕ್ಬಿಟ್ರೆ ಹೇಗನ್ಸುತ್ತೆ? ನಾವು ಅದೇ ಸ್ಟಾರ್ಟಿಂಗು ಯುವ ಮೋರ್ಚಾ ಸೇರುವಾಗ ಒಂದು ಏನೋ ಒಂಥರ ಅಷ್ಟೊಂದು ಅನಿಸ್ಲಿಲ್ಲ. ಆಮೇಲೆ ಹೋಗ್ತಾ
ಬಾರಿ ಚೆನ್ನಾಗಿತ್ತು. ಯಾಕಂದ್ರೆ ಎಲ್ಲಾ ಹುಡುಗರು ಅಲ್ಲಿ ಇಲ್ಲಿ ಎಲ್ಲ ಏರಿಯಾ ಸಂಘಟನೆ ಆದ್ರು. ತಾಲೂಕು ಯುವ ಮೋರ್ಚಾದಲ್ಲಿ ಇದ್ದೆ ನಾನು. ಎಲ್ಲ ಕಡೆ ಎಲ್ಲ ಮೀಟಿಂಗು, ಎಲ್ಲ ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದು. ತುಂಬಾ ಜನ ಹುಡುಗರು ಸಂಘಟನೆ ಮಾಡಿ ಹೂವಿನಕ್ಲಲ್ಲಿ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ದು. ಒಂದು ಸತ್ಯನಾರಾಯಣ ಪೂಜೆನ ಮಾಡಿಬಿಟ್ಟು ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ತುಂಬಾ ಜನ ಆಗಿದ್ರು. ಯುವ ಮೋರ್ಚಾಕ್ಕೆ ತುಂಬಾ ಜನ ಹುಡುಗರೆಲ್ಲ ಸೇರಿದ್ರು. ಅದೇನಾಯ್ತು, ಈ ಮತ್ತೊಂದು ಸ್ವಲ್ಪ ಗ್ಯಾಪ್ ಆಯ್ತು ಅನ್ಸುತ್ತೆ. ಹುಡುಗರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದಾರೆ. ಮತ್ತೆ ಸಂಘಟನೆ ಮಾಡೋ ಕೆಲಸ ಮಾಡ್ಬೇಕಾಗಿದೆ, ಮಾಡ್ಬೇಕು. ಅದರ ಜೊತೆ 2023 ವಿಧಾನಸಭೆ ಚುನಾವಣೆಗೆ ಬಹುಶಃ ಮೊದಲ ಬಾರಿ ಹಿರಗದ್ದೆ ಪಂಚಾಯತಿಯಲ್ಲಿ ಬಿಜೆಪಿಗೆ ಒಂದು ಒಳ್ಳೆಯ ಒಂದು ಲೀಡ್ ಸಿಗತ್ತೆ. ಅದರಲ್ಲಿ ನೀವಾಗಿರ್ಬೋದು, ನಿಮ್ಮ ಸಹೋದರರಾಗಿರುವಂತಹ ಮಾಲತೇಶ್ವರ ಆಗಿರ್ಬೋದು, ನಿರಂತರವಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಪಕ್ಷಕ್ಕೆ ಮಾಡ್ತೀರಾ. ಚುನಾವಣೆ ಸಂದರ್ಭ ನಿರಂತರ ಹೋರಾಟವನ್ನ ಮಾಡ್ತೀರಾ. ಒಂದು ಪಕ್ಷ ಲೀಡ್ ಅನ್ನ ಪಡೆದುಕೊಳ್ಳಲು ಜೀವರಾಜ್ ಅವರಿಗೆ ಒಂದು ಲೀಡ್ ಕೊಡುವ ನಿಟ್ಟಿನಲ್ಲಿ ಪ್ರಮುಖವಾದ ಪಾತ್ರ. ಹೌದು ಹೌದು. ಅದೇ ಲೀಡ್ ಗ್ರಾಮ ಪಂಚಾಯತ್ ಚುನಾವಣೆ ಸಿಗುವ ವಿಶ್ವಾಸ ಇದೆಯಾ? ಇದೆ ಇದೆ, ಅದೇ ವಿಶ್ವಾಸ ಇದೆ. ಮಾಡ್ತೀವಿ, ನಮ್ಮ ಪ್ರಯತ್ನ ನಾವು ಪಟ್ಟೆ ಪಡ್ತೀವಿ. ಪಕ್ಷ ಈಗ ಒಂದು ಪಕ್ಷ ಮುಂದೆ ಹೋಗ್ತಾ ಅಥವಾ ಒಬ್ರು ನಾಯಕರು ಬೆಳೀತಾ ಇದ್ದಾರೆ, ಅಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಇದ್ದಿರುತ್ತೆ. ಆ ರೀತಿಯ ಗೊಂದಲಗಳಿಂದ ಹಿರಗದ್ದೆ ಪಂಚಾಯತಿ ಬಿಜೆಪಿ ನಾಯಕರಲ್ಲಿ ಇದೆಯಾ? ಇಲ್ಲ ಇಲ್ಲ, ಆ ತರ ಏನಿಲ್ಲ. ಈಗ ನಮ್ಮ ಪ್ರಭಾಕರ್ ಬೇಕರ್ ಆಗಿರ್ಲಿ, ಯೋಗೇಶ್ ನಾಯ್ಕರು ಆಗ್ಲಿ, ನಮ್ಮ ದಿನೇಶ್ ತುಪ್ಪೂರ್ ಆಗ್ಲಿ, ನಮ್ಮ ಸ್ನೇಹಿತರಾಗಿರೋ ಅಜಿತ್ ಅವರು, ಮತ್ತೆ ಯಾರೇ ನಮ್ಮ ಸುರೇಶ್ ಅವರು, ಯಾರೇ ಆಗ್ಲಿ ನಮ್ಮ ಪಕ್ಷದ ಹಳಬರು, ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ಚೆನ್ನಾಗಿದ್ದೀವಿ, ಒಳ್ಳೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಅದ್ರಲ್ಲೇನು ಸಂಶಯ ಇಲ್ಲ. ಓಕೆ ಓಕೆ. ಕೊನೆಯದಾಗಿ ಮಧುವರೆ, ಈ ಒಂದು ಪಂಚಾಯತ್ ಚುನಾವಣೆ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ನಿಮ್ಮ ಒಂದು ಸರ್ವಿಸ್, ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳ್ತೀವಿ? ಕೊನೆದಾಗ ಅದೇ, ನಾವೇನು ಸಮಾಜ ಸೇವೆ ಮಾಡ್ಬೇಕಂದ್ರೆ ರಾಜಕೀಯ ಏನ್ ಬೇಕಾಗಿಲ್ಲ. ಅದಲ್ದೇನೆ ಸಮಾಜ ಸೇವೆ ಮಾಡ್ತಿದೀವಿ. ನಾವು ಕೈಲಾದಷ್ಟು ಮಾಡ್ತೀವಿ, ದೇವ್ರು ಕೊಟ್ಟಿದ್ರಲ್ಲಿ. ಇನ್ ಮುಂದೇನೂ ಮಾಡ್ತೀವಿ. ಈ ರಾಜಕಾರಣನೇ ಮಾಡಿ ಸಮಾಜ ಸೇವೆ ಮಾಡ್ಬೇಕಾಗಿ ಏನಿಲ್ಲ. ನೋಡ, ನಮಗೊಂದು ಪಾರ್ಟ್, ಒಂದು ರಾಜಕಾರಣ, ಒಂದು ನಮ್ದೊಂದು ಪಕ್ಷ, ಒಂದು ಸಿದ್ಧಾಂತ ಒಂದಿದೆ, ಹಿಂದುತ್ವ ಅಂತ ಹೇಳಿ. ಅದಕ್ಕೋಸ್ಕರ ಬಿಜೆಪಿಗಾಗಿ ಯಾರೇ ಇದ್ರು, ಯಾರೇ ಕ್ಯಾಂಡಿಡೇಟ್ ಆದ್ರೂ ಪಕ್ಷಕ್ಕಾಗಿ ದುಡಿತೀವಿ ಅಷ್ಟೇ. ಮಧುವರೆ, ಇದುವರೆಗೆ ಈ ಒಂದು ಸಂದರ್ಶನದ ಭಾಗವಹಿಸಿ ಹಿರಗದ್ದೆ ಶಕ್ತಿ ಖಂಡದ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ಯುವ ಮೋರ್ಚಾದಿಂದ ಬೆಳೆದು ಬಂದ ಹಾದಿ ಆಗಿರ್ಬೋದು, ಶಕ್ತಿ ಖಂಡ ಅಧ್ಯಕ್ಷರಾಗಿ ಯಾವ ರೀತಿಯ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ, ಹಿರಗದ್ದೆ ಗ್ರಾಮ ಪಂಚಾಯತಿನ ಬಿಜೆಪಿನ ತರುವ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದೀರಾ, ಹಾಗೆ ಆನೆದಾಳಿಯಿಂದ ಆಗ್ತಿರುವಂತಹ ಸಮಸ್ಯೆ ಆಗಿರ್ಬೋದು, ಇಲ್ಲಿ ನಡೆತಿರುವಂತಹ ದ್ವೇಷದ ರಾಜಕಾರಣ ಆಗಿರ್ಬೋದು, ಹಾಗೆ 30 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತ ಜನ ಬೇಸತ್ತ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಹಿರಗದ್ದೆ ಹಿರಗದ್ದೆ ಪಂಚಾಯತಿ ವ್ಯಾಪ್ತಿಯ ಬಿಜೆಪಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಧು ಸಿಕ್ಸೆ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.